ಆಗೈತಿ ಇಲ್ಲ ಕೆಲವೊಂದು ಕಡೆ ಕೆಲವೊಂದು ಟೈಮ್ ಒಳಗೆ ಚಂದ್ರಾಮ ಕಾಣಿಸ್ತಾನೆ. ನಿಮ್ಮ ಮಾಯಿ ತಗಡ್ ತಂದ್ಕಿರಿಂದ ಸುಮ್ ಕುಂದಿರ್ತಿಲ್ಲಿ ಬರ್ತಿ ಅಂತ ಹೋಗ್ಬಾರ ಮತ್ತೆ ಕೂಲಿ ನೀವು ಎಲ್ಲಾರು ತೋರ್ಸ್ಕೊತಾಕ್ರಿ. ಕೊಟ್ಟ ನಿಮ್ದ ಅಲ್ಲ ತಂಗಿ ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಫಸ್ಟಿಗೆ ಸ್ವಲ್ಪ ಗುಬ್ಬಚ್ಚಿದ ವಿಡಿಯೋನ ಹಾಕಿದ್ದು ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ರೀ. ನನಗೆ ಮಾತ್ರ ಗುಬ್ಬಚ್ಚಿಕ್ಕಂದ್ರೆ ಜಾಸ್ತಿ ಇಷ್ಟ. ಅಂದ್ರೆ ಅವು ಏನು ಗುಬ್ಬಚ್ಚಿ ಇದಾವಲ್ರಿ ಬ್ಯಾಸ್ಗಿ ಒಳಗೆ ಅಷ್ಟೇ ಬರ್ತಾವಂದ್ರೆ ಬೇರೆ ಕಡೆಯಿಂದ ವಲಸಿ ಬಂದಿರ್ತಾವ್ರಿ. ಅಂದ್ರೆ ಅದು ಕಲರ್ ಏನಿಲ್ಲ ಯೆಲ್ಲೋ ಕಲರ್ ಇರ್ತಾವೆ. ಹಾಗಾಗಿ ಇಷ್ಟು ಫಾಸ್ಟಾಗಿ ತಿಂತಾವೆ ಮತ್ತು ಅಷ್ಟು ಸೌಂಡ್ ಮಾಡ್ತಾವಲ್ರಿ. ಅಂದ್ರೆ ನಮ್ಮ ಲೋಕಲ್ ಗುಬ್ಬಚ್ಚಿ ಅಷ್ಟೊಂದು ಸೌಂಡ್ ಮಾಡಂಗಿಲ್ಲ ಮತ್ತು ಅಷ್ಟು ಫಾಸ್ಟಾಗಿನೂ ತಿನ್ನಂಗಿಲ್ಲ ರೀ. ಇವು ಗುಬ್ಬಚ್ಚಿ ಏನದಾವಲ್ಲ ಸ್ವಲ್ಪ ಮೂಗ್ನೂ ದಪ್ಪ ಇರುತ್ತೆ ಅದ್ರದ್ದು ಬಾಯಿ ಮತ್ತು ಇಷ್ಟು ಫಾಸ್ಟಾಗಿ ತಿಂತಾವಲ್ಲ ಅದು ತಿನ್ನೋ ಸೌಂಡ್ನು ಬರೋದ್ರಿ. ಹಾಗಾಗಿ ನಾನು ಬೆಳಗ್ಗೆ ಸ್ವಲ್ಪ ಕ್ಯಾಮ್ರಾ ಇಟ್ಟಿದ್ದೆ, ಅದನ್ನೇ ಸ್ವಲ್ಪ ಕ್ಲಿಪ್ ಹಾಕಿದ್ದೀನಿ. ನಿಮಗೂ ಇಷ್ಟ ಆಗ್ಬೋದಂತ ರೀ. ಏನಾದರೂ ನಿಮ್ಗೆ ಬೇಸರ ಅನಿಸಿದ್ರೆ ಕ್ಷಮೆ ಇರಲಿ. ಯಾಕಂದರೆ ನನಗೆ ಮಾತ್ರ ಗುಬ್ಬಚ್ಚಿ ಕಾಳು ತಿನ್ನೋದು ನೋಡೋಕೆ ಜಾಸ್ತಿ ಖುಷಿ ಆಗುತ್ತೆ. ಹಾಗಾಗಿ ನಾನು ಅದಕ್ಕೇನು ವಾಯ್ಸ್ ಓವರ್ ಕೊಡಲಿಲ್ಲ, ಹಾಗೆ ನಿಮ್ಗೆ ರಿಯಲಾಗಿ ಅಂದರೆ ಎಡಿಟ್ ಮಾಡ್ದೇ ಹಾಕಿದರೆ ನಿಮಗೂ ಇಷ್ಟ ಆಗ್ಬೋದಂತೇಳಿ. ಇದು 2 ದಿವಸದಿಂದ ಲಾಗ್ ಐತೆ ನೋಡ್ರಿ. ಅಂದರೆ ಸೋಮವಾರ ಮತ್ತು ಮಂಗಳವಾರದ ದಿನ ಹೆಂಗಿತ್ತಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ರೀ. ಲಾಗ್ ಇಷ್ಟ ಆಗತ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ ಭಾಳ ಮುಖ್ಯ ನೋಡಿರಿ. ಯಾಕಂದ್ರೆ ನೀವು ಸಪೋರ್ಟ್ ಮಾಡಿಬಿಟ್ರೆ ನಮ್ಮ ಫ್ಯಾಮಿಲಿ ದೊಡ್ಡದಾಗೋದಲ್ಲ. ಹಾಗಾಗಿ ಪ್ಲೀಸ್ ಲಾಗ್ ಇಷ್ಟ ಆಗತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವತ್ತು ಬೆಳಗಿನ ಫಸ್ಟಿಗೆ ಅರ್ಬಿ ತೊಳೆದನ್ನ ಜಳಕ ಮಾಡಿದಂತೆ ಅರ್ಬಿ ಎಲ್ಲ ತೊಳೆದು ಜಳಕ ಮಾಡಿ ಮುಗಿಸ್ಕೊಂಬರಟ್ಟಿಗೆ ಸ್ವಲ್ಪ ಲೇಟನ ಆಯಿತು. ಮನು ಇದ್ರೆ ನಾನು ಉಪ್ಪಿಟ್ಟು ಮಾಡ್ತೀನಿ ಮಮ್ಮಿ ಅಂತ ರೆಡಿ ಮಾಡಾಕಂತಿದ್ದಾರೆ. ಅಂದರೆ ಒಂದು ಕಡೆ ರವೆ ಹುರಿಯಾಕಿಟ್ಟು ಈ ಕಡೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಟ್ ಮಾಡಾಕಂತಿದ್ದೆ. ಅಷ್ಟೊತ್ತಿಗೆ ನಾನು ಜಳಕ ಅಂದರೆ ಅರ್ಬಿ ಎಲ್ಲ ತೊಳೆದು ಜಳಕ ಮುಗಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಬಂದುಬಿಟ್ಟು ರವಾನು ಹುರಿದೆ ರೀ. ಇಲ್ಲವ್ರಿ ಮಮ್ಮಿ ನಾನು ಒಗ್ಗರಣೆ ಹಾಕ್ತೀನಿ, ನೀವು ಇದ್ರೆ ರೆಸ್ಟ್ ಮಾಡಿ ಹೋಗ್ರಿ, ಇಷ್ಟು ತನಕ ಅರ್ಬಿ ಎಲ್ಲ ತೊಳೆದು ಬಂದಿರಂತೆ ಹೇಳಾಕತ್ತಿದ್ದೆ. ಹಂಗೇನಿಲ್ಲ ಅಪ್ಪಿ ನಾನೇ ಮಾಡ್ತೀನಿ ಅಂತ ಅಂದ್ರೂ ಕೇಳೇ ಇಲ್ಲ. ನಾನು ಒಗ್ಗರಣೆ ಹಾಕ್ತೀನಿ ರೀ ಮಮ್ಮಿ, ನೀವು ರೆಸ್ಟ್ ಮಾಡ್ರಿ ಅಂತ ಅಂದ್ಕೊಳ್ಳಿ ನಾನು ಸುಮ್ಮ ಕೊಡಾಕ ಮನ್ಸು ಬರಂಗಿಲ್ಲ ರೀ. ಮಕ್ಕಳು ಅಡುಗೆ ಮನ್ಯಾಗ ಕೆಲಸ ಮಾಡ್ತಾಯಿದ್ರೆ ನಮಗೆ ಮಾತ್ರ ಹೊರಗಡೆ ಹೋಗಿ ಕೊಡಾಕೆ ಮನ್ಸು ಆಗಂಗಿಲ್ಲಲ್ಲ. ಹಾಗಾಗಿ ನಾನಿದ್ರೆ ನಿನ್ನೆ ರಾತ್ರಿನೇ ಅಂದರೆ ಹಿಂದಿನ ದಿವಸ ರಾತ್ರಿ ಚಿಕ್ಕು ಮತ್ತು ಹಾಲು 2 ಚಮಚದಷ್ಟು ಸಕ್ಕರೆನ ಹಾಕಿಬಿಟ್ಟು ಅದನ್ನ ಐಸ್ ಬಾಕ್ಸ್ ಒಳಗೆ ಇಟ್ಟಿದ್ದೆ ರೀ. ಬೆಳಗ್ಗೆ ಏನೈತಲ್ಲ ಅದನ್ನ ಮಿಕ್ಸಿಗೆ ಹಾಕಬೇಕು ಮತ್ತು 1 ಬಟ್ಲಷ್ಟು ಬೆಣ್ಣೆ ಅಥವಾ 1 ಬಟ್ಲಷ್ಟು ಹಾಲಿನ ಕೆನೆನ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕ್ರಿ. ಭಾಳ ಮಸ್ತ್ ಇರುತ್ತೆ ಐಸ್ ಕ್ರೀಮ್. ಅಂದರೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ದಯವಿಟ್ಟು ಹೊರಗಡೆಯಿಂದ ಐಸ್ ಕ್ರೀಮ್ ಕೊಡೋಕ್ಕಿಂತ ಈ ಥರ ಅವರಿಗೆ ಪ್ರಾಕ್ಟೀಸ್ ಮಾಡಿಬಿಟ್ರೆ ಅಂದರೆ ಇಷ್ಟ ಆಗುತ್ತೆ ರೀ. ಪರವಾಗಿಲ್ಲ ಟೇಸ್ಟ್ ಇರುತ್ತೆ. ಹಾಗಾಗಿ ಹೊರಗಡೆಯಿಂದ ತಂದು ಕೊಡೋಕ್ಕಿಂತ ಈ ಥರ ಹಣ್ಣಿಂದ ಮಾಡಿಕೊಡೋದು ನನಗೆ ಇಷ್ಟ ಆಗುತ್ತೆ. ನೀವು ಸಣ್ಣ ಸಣ್ಣ ಮಕ್ಕಳಿದ್ರೆ ಇದೇ ಥರ ಮಾಡಿರಿ. ಯಾಕಂದರೆ ಹೊರಗಡೆದು ಒಂದು ಸಲ ಅವರಿಗೆ ರುಚಿ ಅನಿಸ್ಬಿಡ್ತಂದ್ರೆ ಅದನ್ನೇ ಕೇಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸಣ್ಣ ಮಕ್ಕಳು ಇದ್ದಾಗನೇ ಮನ್ಯಾಗ ಮಾಡಿಕೊಡ್ತಾ ಹೋದ್ರೆ ಅದೇ ಅವ್ರಿಗೆ ಇಷ್ಟ ಆಗುತ್ತಲ್ಲ. ಹಾಗಾಗಿ ಇದೇ ರೀತಿ ಬಾಳೆಹಣ್ಣಿನಿಂದ, ಮಾವಿನ ಹಣ್ಣಿನಿಂದ ಮತ್ತು ಚಿಕ್ಕು ಹಣ್ಣಿನಿಂದ ಮತ್ತು ಸ್ಟ್ರಾಬೆರಿಯಿಂದನೂ ಮಾಡ್ಬೋದು. ಅಂದರೆ ನಮ್ಮ ಮನೆಯೊಳಗೆ ಯಾವ ಹಣ್ಣು ಇರುತ್ತಲ್ಲ ಅದನ್ನ ಹಾಲು ಮತ್ತು ಅದನ್ನ ಹಣ್ಣು ಹಾಕಿಬಿಟ್ಟು ರಾತ್ರಿ ಎಲ್ಲ ಫ್ರಿಜ್ ಒಳಗೆ ಇಡೋದ್ರೆ ಅಂದರೆ ಐಸ್ ಬಾಕ್ಸ್ನಾಗ ಇಡಬೇಕು. ಬೆಳಗ್ಗೆ ಎದ್ದು ಸ್ವಲ್ಪ ಹಾಲಿನ ಕೆನೆ ಅಥವಾ ಬೆಣ್ಣೆ ಹಾಕಿಬಿಟ್ಟು ಮಿಕ್ಸಿ ಮಾಡಿದ್ರೆ ಆಯಿತು. ಬೇಕಂದ್ರೆ ಹನಿ ಹಾಕ್ಬೋದು, ಇಲ್ಲ ಸಕ್ಕರೆ ಹಾಕ್ಬೋದು. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ. ಚಲೋತ್ನಾಗೆ ಅದನ್ನ ಒಂದು ಸಲ ಮಿಕ್ಸಿಗೆ ಹಾಕಿ ಮಿಕ್ಸಿ ಮಾಡಿಕೊಂಡು 1 ತಾಸು ಫ್ರಿಜ್ನಾಗ ಇಟ್ಬಿಟ್ಟು ತಿನ್ಬೋದು ರೀ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತಲ್ಲ ರೀ. ಹಾಗಾಗಿ ನಾನು ಮಾತ್ರ ಇದೇ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನಾದ್ರೂ ಮನೆಯಾಗ ರೀ. ಈಗಿದ್ರೆ ಐಸ್ ಕ್ರೀಮು ರೆಡಿ ಮಾಡೋಕ್ಕೆ ಇಟ್ಬಿಟ್ಟು ಅರ್ಬಿ ಎಲ್ಲ ತೊಳೆದು ಅಂದರೆ ನಾಷ್ಟ ಮಾಡಿ ಅರ್ಬಿ ಜಾಸ್ತಿ ಇದ್ದು ಅಲ್ಲರಿ ತೊಳೆದು ಇಟ್ಟಿದ್ದೆ. ನಾಷ್ಟ ಮುಗಿಸಿ ಫಸ್ಟಿಗೆ ಅರ್ಬಿ ಎಲ್ಲ ಒಣಗ್ಸಕ್ಕೆ ಹಾಕಿಬಿಟ್ಟನೆ
ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅಂದರೆ ಮೊನ್ನೆ ನಾನು ಉಳ್ಳಾಗಡ್ಡಿ ತಂದಿದ್ದೆಲ್ಲ APMCಯಿಂದ, ಅದ್ರಾಗ ಒಂದು 25 kg ಅಷ್ಟು ಬರೀ ಹಸಿದು ಮತ್ತು ಸ್ವಲ್ಪ ಅದು ಹಾಳಾಗೋ ಸ್ಟೇಜಿಗೆ ಇದ್ದಿರ್ತಾವಲ್ಲ ರೀ. ಹಾಗಾಗಿ ಅವನ್ನ ಒಂದು 15 ದಿವಸ ಇಟ್ಬಿಟ್ರೆ ಜಲ್ದಿ ಹಾಳಾಗ್ಬಿಡ್ತಾವೆ ಮತ್ತು ಅಷ್ಟೊತ್ತು ತನಕ ಅವೆಲ್ಲ ಖರ್ಚು ಆಗಂಗಿಲ್ಲಲ್ಲ. ಅದಕ್ಕಾಗಿ ನಾನು ಒಂದು ಐಡಿಯಾ ಮಾಡಿದ್ದೀನಿ. ಅಂದರೆ ಇದು ಭಾಳ ಬೆಸ್ಟ್ ರೀ. ನಾನು ಫಸ್ಟ್ ಒಂದು 2-3 ಸಲ ಮಾಡಿದ್ದೀನಿ ಇದೇ ರೀತಿ. ಹಾಗಾಗಿ ಇವಾಗೂ ಅದೇ ರೀತಿ ಮಾಡಾಕತ್ತಿದ್ದು. ಅಂದರೆ ನಾವು ಒಂದೇ ಸಲಕ್ಕೆ ಎಲ್ಲ ಸೊಪ್ಪಿನ ತೆಗೆದು ಸಣ್ಣಗೆ ಉದ್ದುದಾಗಿ ಕಟ್ ಮಾಡಿಬಿಟ್ಟು ಅವನ್ನ ಬಿಸಿಲಿಗೆ ಹಾಕಿ ಒಂದು 3 ದಿವಸ ಒಣಗಿಸ್ಬೇಕಾಗುತ್ತೆ ರೀ. ಇವಾಗಂತೂ ಬಿಸಿಲು ಸಿಕ್ಕಾಪಟ್ಟೆ ಐತಿ, ಒಂದು 3 ದಿವಸ ನಾವು ಒಣಗಿ ಬಿಡ್ತಾವೆ. ಹಂಗಾಗಿ ಅದೇ ಕೆಲಸ ಸ್ಟಾರ್ಟ್ ಮಾಡಾಕಂತೀನಿ ನೋಡಿರಿ. 25 kg ಉಳ್ಳಾಗಡ್ಡಿ ಅದನ್ನ ಸಪ್ಪಿ ತೆಗೆಟಿಗೆ ಸಾಕಾಗ್ಬಿಡುತ್ತೆ. ಅಂದ್ರೆ ಕೈ ಸಾಕು ಸ್ಟಾರ್ಟ್ ಆಗ್ಬಿಡುತ್ತೆ ರೀ. ಆದ್ರೂ ಮಾಡಿಬಿಟ್ರೆ ಟೆನ್ಷನ್ ಇರೋಂಗಿಲ್ಲಲ್ರಿ. ಅದಕ್ಕಾಗಿ ಮ್ಯಾಲಿನ ಸಪ್ಪಿ ಅಥವಾ ಮ್ಯಾಲೆ ಸ್ವಲ್ಪ ಒಂದು ಲೇಯರೆಲ್ಲ ಹಾಳಾದಂಗೆ ಆಗಿರ್ತೈತಿಲ್ಲ, ಅದನ್ನೆಲ್ಲ ತೆಗೆದು ಸ್ವಚ್ಛ ತೊಳೆದ್ಬಿಟ್ಟು ಕಟ್ ಮಾಡಿ ಬಿಸಿಲಿಗೆ ಹಾಕಬೇಕಾಗುತ್ತೆ ರೀ. ಯಾವಾಗಲೂ ಹೆಣ್ಮಕ್ಳು ಏನಾದರೂ ಒಂದು ಐಡಿಯಾ ಹುಡುಕಿಬಿಡ್ತಾರಲ್ಲ, ಹಾಗಾಗಿ ಅದನ್ನ ಯೂಸ್ ಆಗುತ್ತೆ. ನಾವು ಹಾಗೆ ಇಟ್ಟಾಗೇನಿತ್ತಲ್ಲ ಮತ್ತು ವೇಸ್ಟ್ ಆದಮೇಲೆ ವೇಸ್ಟ್ ಆದೋ ಅನ್ನೋಕ್ಕಿಂತ ಇದನ್ನು ಮಾತ್ರ ಬೆಸ್ಟ್ ಆಗಿರುತ್ತೆ ನೋಡಿರಿ. ಈ ಥರ ಕಟ್ ಮಾಡಿ ಒಣಗಿಸ್ಬಿಟ್ಟು ನಾವು ಅದನ್ನ ಬಿರಿಯಾನಿಗೆ ಮತ್ತು ಉಳ್ಳಾಗಡ್ಡಿ ಚೂಡಾಕ ಮತ್ತು ಯಾವುದಾದ್ರೂ ಗ್ರೇವಿ ಮಾಡೋಕೆ ಅದನ್ನ ಹುರಿದ್ಬಿಟ್ಟು ಮಸಾಲ ರುಬ್ಬಕ್ಕೂ ಯೂಸ್ ಮಾಡ್ಬೋದು. ಹಾಗಾಗಿ ವರ್ಷಾನ್ಗಟ್ಲೆ ಇಟ್ಕೋಬೋದು ರೀ. ನಾನು 2-3 ದಿವಸ ಒಣಗಿದ ಮೇಲೆ ತೋರಿಸ್ತೀನಿ ಯಾವ ರೀತಿ ಆಗ್ಯಾವ ಅಂತೇಳಿ. ಈಗಿದ್ರೆ ಹಾಗೆ ಉಳ್ಳಾಗಡ್ಡಿ ಕಟ್ ಮಾಡ್ತಾನೆ. ತನೂ ಇದ್ರೆ ಐಸ್ ಕ್ರೀಮ್ ತಂದು ಕೊಡ್ಲು ಫುಲ್ ಶೆಕೆ ಅಂತೂ ನಮ್ಮ ಬಿಜಾಪುರದಾಗ ಇಷ್ಟ ಐತಲ್ರಿ. ಎಷ್ಟು ನೀರು ಕುಡಿದ್ರೂ ಕಮ್ಮಿನೇ ನೋಡ್ರಿ, ಅಷ್ಟು ಬಿಸಿಲು ಐತಿ. ಅಂದ್ರೆ ವರ್ಷದಕ್ಕಿಂತ ಈ ವರ್ಷ ಜಾಸ್ತಿ ಬಿಸಿಲು ಐತ್ರಿ. ಏನು ಮಾಡೋಕ್ಕಾಗಂಗಿಲ್ಲ, ಸುಮ್ಮನೆ ಕೂಡಬೇಕಾಗುತ್ತೆ. ಈಗಿದ್ರೆ ನಮ್ಮ ಮನೆಯವರು ಬಂದರು, ಹೊರಗೆ ಹೋಗಿದ್ರೆ ಬಂದುಬಿಟ್ಟು ನಾನು ಸ್ವಲ್ಪ ಕಟ್ ಮಾಡ್ತೀನಿ ಅಂತೇಳಿ ತೊಗೊಂಡಿದ್ರು. ಅಂದರೆ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ರು ಮತ್ತೆ ಎಷ್ಟೋ ಇದು ಆಗುತ್ತಲ್ರಿ. ಇನ್ನೂ ಇಷ್ಟೇ ಹೋದಾವು, ಆಲ್ಮೋಸ್ಟ್ ಎಲ್ಲ ಆಗ್ಯಾವ್ರಿ. ಅವಿಷ್ಟ ಕಟ್ ಮಾಡಿ ಬಿಸಿಲಿಗೆ ಹಾಕಿ ಬರಬೇಕು. ಕಟ್ ಮಾಡಿ ಬಿಸಿಲಿಗೆ ಹಾಕಿಬಿಟ್ಟು ಅಡುಗೆ ಮಾಡಾಕಂತೀನಿ ನೋಡಿರಿ. ಫಸ್ಟಿಗೆ ಅದನ್ನ ಕೆಲಸ ಮುಗಿಸ್ಬಿಟ್ರೆ ಮತ್ತು ನೆಕ್ಸ್ಟ್ ಕೆಲಸ ಮಾಡೋಕ್ಕೆ ಈಜಿ ಆಗುತ್ತೆ ರೀ. ಇನ್ನು ಅಡುಗೆ ಮಾಡಬೇಕು, ವಿಡಿಯೋ ಎಡಿಟ್ ಮಾಡಬೇಕು, ಆ ಥರ ಸಿಕ್ಕಾಪಟ್ಟೆ ಕೆಲಸ ಇರ್ತಾವೆ. ಅಡುಗೆ ಅಂತೂ ಬಿಡೋಕ್ಕಾಗಂಗಿಲ್ಲಲ್ರಿ. ನಮ್ಮ ಮನ್ಯಾಗಂತೂ ಚಪಾತಿ ರೊಟ್ಟಿ ಇದ್ರೇ ಹೊಟ್ಟೆ ತುಂಬುತ್ತಾ. ಬರೀ ಅನ್ನ ಇದ್ಬಿಟ್ರೆ ಅಂತೂ ಊಟ ಮಾಡೋಕೆ ಅವ್ರಿಗೆ ಮನಸ್ಸೇ ಬರೋಂಗಿಲ್ಲ. ಅದಕ್ಕಾಗಿ ಚಪಾತಿ ಮಾಡಾಕಂತೀನಿ ನೋಡಿರಿ. ನನ್ನ ಮಗಳಿದ್ರೆ ಈ ಕಡೆ ಬಟಾಟಿ ಭರ್ತಾ ಮತ್ತು ಮಜ್ಜಿಗೆ ಅನ್ನ ರೀ. ನನ್ನ ಮಗಳಿಗೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅದು. ಮನ್ಯಾಗ ಯಾರೂ ಇದ್ದಿತ್ತಿಲ್ಲ ಅಂದ್ರೆ ನಾವು ಇಬ್ಬರೇ ಇದ್ದೀವಿ ಅಂದ್ರೆ ಅದನ್ನೇ ಊಟ ಮಾಡ್ತೀವಿ. ಆದರೆ ನಮ್ಮ ಮನೆಯವರು ಮತ್ತು ಮನು ಇದ್ಬಿಟ್ರೆ ಚಪಾತಿ ಅಥವಾ ರೊಟ್ಟಿ ಮಾಡಬೇಕಾಗುತ್ತೆ ರೀ. ಬಟಾಟಿ ಪಲ್ಯ ಮಾಡಿಲ್ತಾನು, ಅಂದರೆ ಭರ್ತಾ ಮಾಡಿದ್ಲು, ಮಾವಿನಕಾಯಿ ಚಟ್ನಿ ಇತ್ತು. ಅದೇ ಮಸ್ತಾಗಿ ನಾನು ಮತ್ತು ನಮ್ಮ ಮನೆಯವರು ಊಟ ಮಾಡಾಕತ್ತಿದ್ವಿ. ತನು ಮನೂ ಊಟ ಮಾಡಿದ್ರು. ಊಟ ಎಲ್ಲ ಮುಗಿಸಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಇವಾಗಿದ್ರೆ ಸ್ನ್ಯಾಕ್ಸ್ ಏನು ಮಾಡೋದ್ರಿ, ದಿನ ಮಾಡಿಕೊಡು ಅಂತಾರೆ ಮಕ್ಕಳು. ಅದಕ್ಕಾಗಿ ನಾನೇನು ಮಾಡಾಕಂತೀನಿ ಅಂದ್ರೆ ಉಳ್ಳಾಗಡ್ಡಿ ಸಂಡ್ಗಿ ಇದ್ವಲ್ಲ ಅದನ್ನೇ ಫ್ರೈ ಮಾಡಿಬಿಟ್ಟು ಚಾಟ್ ಮಸಾಲ ಹಾಕಿ ಕೊಟ್ರೆ ಆಯಿತು. ಅಂದರೆ ದಿನ ಏನು ಮಾಡೋದಂತ ಅದೊಂದು ಪ್ರಶ್ನೆ ಆಗ್ಬಿಟ್ಟಿರ್ತೈತಲ್ರಿ. ಹಾಗಾಗಿ 1 kg ಅಷ್ಟೇ ಮಾಡಿದರೆ ಆಲ್ಮೋಸ್ಟ್ ಎಲ್ಲ ಖಾಲಿ ಹಾಕಿ ಬಂದಾವೆ. ಇನ್ನೊಂದು ಸ್ವಲ್ಪ ಅದಾವೆ, ಇನ್ನಷ್ಟು ಮಾಡಬೇಕಿತ್ತು. ಆದರೆ ಗ್ಯಾಸಿಂದ ಪ್ರಾಬ್ಲಮ್ ಇರೋದ್ರಿಂದ ಮಾಡೋಕ್ಕೆ ಹೋಗಿಲ್ಲ ರೀ. ಯಾಕಂದ್ರೆ ನಮ್ಮ ಮನೆಯವ್ರ ಫ್ರೆಂಡ್ ಏನಿದಾರಲ್ಲ ಅವರು ನಮ್ಮ ಇದ್ರ ಮೇಲೇ ಅವರು ಸಿಲಿಂಡ್ರ್ ತೊಗೊಳೋದು. ನಾವು ವರ್ಷಕ್ಕೆ ಒಂದು 6 ಅಷ್ಟೇ ತೊಗೊತಿಲ್ಲ. ಹಾಗಾಗಿ ಅವರು ಒಂದು 5-6 ತೊಗೊತಾರೆ. ವರ್ಷಕ್ಕೆ 12 ಅಷ್ಟೇ ಕೊಡ್ತಾರಲ್ರಿ. ಹಾಗಾಗಿ ಇವಾಗಂತೂ ವರ್ಷಕ್ಕೆ 12 ಕೊಡೋದು ಕಷ್ಟ ಆಗೈತಿ. ಅಂದರೆ 9ನೇ ತಾರೀಕಿಗೆ ಹಚ್ಚಿದ್ವಿ, ಮತ್ತು ಅವರು 9ನೇ ತಾರೀಕಿಗೆ ತೊಗೊಂಡಾರೆ. ನೆಕ್ಸ್ಟ್ ಬರೋ 9ನೇ ತಾರೀಕಿಗೆ ನಾವು ಸಿಲಿಂಡ್ರ್ ಹಚ್ಚಬೇಕಾಗುತ್ತೆ. ಅದಕ್ಕಾಗಿ ನೋಡಿಬಿಟ್ಟನೆ ಮಾಡೋಕ್ಕೆ ಹೋಗಿಲ್ಲ ರೀ. ಅಂದರೆ ಹೊಸ ಸಿಲಿಂಡ್ರ್ ಬಂದಮೇಲೆ ಮಾಡ್ಬೇಕಂತೇಳಿ ಹಿಂಗೆ ಆಗುತ್ತೆ ನೋಡಿರಿ. ಅದನ್ನ ಡೀಪ್ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಚಾಟ್ ಮಸಾಲ, ಅಂದರೆ ಹೋಮ್ ಮೇಡ್ ಚಾಟ್ ಮಸಾಲ ಮಾಡಿದ್ದು ನಾನು ಆಲ್ರೆಡಿ ಆ ರೆಸಿಪಿನ ಶೇರ್ ಮಾಡಿದ್ದೀನಿ ರೀ. ಅದಂತೂ ಸಖತ್ತಾಗಿರುತ್ತೆ ನೋಡಿರಿ, ಮನ್ಯಾಗ ಮಾಡಿ ಇಟ್ಬಿಟ್ರೆ. ಈಗಿದ್ರೆ ಸ್ನ್ಯಾಕ್ಸು ತಿನ್ಕೊಂಬಿಟ್ಟು ಕಾಫಿ ಕುಡಿದು ಅರ್ಬಿ ತೊಳೆದು ಹಾಕಿದ್ದೆ. ಆದರೆ ಅವನ್ನೆಲ್ಲ ತಂದು ಮತ್ತು ಮಡಚಿ, ಅಂದರೆ ತಂದು ಇಟ್ಟಿದ್ದೆ, ಮಡ್ಚಿತ್ತಿಲ್ಲ, ಮಡ್ಚ್ಕೊತ ಕುಂತಿದ್ದೀನಿ ನೋಡಿರಿ. ಉಳ್ಳಾಗಡ್ಡಿ ಈ ಥರ ಗಾಳಿಗೆ ಹಾಕಬೇಕಾಗುತ್ತೆ ರೀ. ಹಂಗೆ ಡಬ್ಬಿ ತುಂಬಿಡೋದಾಗಲಿ ಮತ್ತು ಚೀಲಕ್ಕೆ ಹಾಕಿಡೋದಾಗಲಿ ಮಾಡಕ್ಕೆ ಹೋಗ್ಬಾರ್ದು. ಕೆಳಗಡೆ ಒಂದು ಚೀಲ ತಟ್ಟು ಹಾಸ್ಬಿಟ್ಟು ಆ ಥರ ಹಾರಾಕ್ಬೇಕ್ರಿ, ಜಲ್ದಿ ಹಾಳಾಗಂಗಿಲ್ಲ. ಹಾಗಾರಿ ಉಳ್ಳಾಗಡ್ಡಿ ಏನು ಬಿಸಿಲಿಗೆ ಹಾಕಿದ್ದೆಲ್ಲ ಮತ್ತು ರಾತ್ರಿ ಮಳೆಗೆ ಬಂದುಬಿಟ್ರೆ ಹೆಂಗಂತೇಳಿ ತಂದುಬಿಟ್ಟು ಇಲ್ಲಿ ಗಾಳಿಗೆ ಹಾಕಿದ್ದೀನಿ ನೋಡಿರಿ. ಅವನಂತೂ ಮುಚ್ಚಿಡಾಕಂತೂ ಹೋಗಲೇಬಾರ್ದು. ಪೂರ್ತಿಯಾಗಿ ಒಣಗೋ ಮಟ್ಟ ಅದನ್ನ ಹಂಗೆ ಗಾಳಿಗೆಲ್ಲ ಇಟ್ಬಿಟ್ಟು ಒಣಗಿಸ್ಬಿಟ್ಟನೆ ಡಬ್ಬಿಗೆ ಹಾಕಿ ಇಟ್ಕೋಬೇಕ್ರಿ. 1 ವರ್ಷ ತನಕ ಆರಾಮ್ಸರಿ ಯೂಸ್ ಮಾಡಕ್ಕೆ ಬರುತ್ತೆ. ಹಾಗಾರಿ ನನ್ನ ಮಗಂದ ಕೆಲಸ ಏನು ಸ್ಟಾರ್ಟ್ ಆಗೈತಿ. ನಮಗೊಂದು ಚಿಂತಿದ್ರೆ ಅವನಿಗೊಂದು ಚಿಂತೆ. ಅಂದ್ರೆ ಅವನ ಫ್ರೆಂಡ್ RDCಗೆ, ಅಂದರೆ ಅದು NCC ಕ್ಲಾಸಿಂದ RDCಗೆ ಹೋಗ್ತಾರಲ್ರಿ ಕ್ಯಾಂಪಿಗೆಲ್ಲ. ಅವನಿಗೆ ಈ ಥರ ಟ್ರೋಲಿ ಮತ್ತು ಬ್ಯಾಗ್ ಬೇಕಾಗಿತ್ತಂತ, ಅವನ ಕಡೆ ಇಲ್ಲಂತ ಕೊಡಾಕೆ ತೊಗೊಂಡು ಹೊಂಟಿದ್ದಾರೆ.
ನೀವು ಎಲ್ಲಾನು ತೋರ್ಸ್ಕೊತಾಕ್ರಿ ಓಯ್ ಗುಂಡು ಕೊಟ್ಟ ನಿಮ್ದ ಎಲ್ಲ ತಂಗಿ ನೋಡ ಹೆಂಗ ಅಂಜಿಕೆ ಹಾಕ್ತೈತಿ ಹೊಳೆ ನೋಡ ಯಾಕೋ ಗುಂಡು ಹಂಗ್ಯಾಕೆ ಮಾಡತ್ತಿ ನಿಮ್ಮ ಆಯ್ತು ತಗಡ್ ತಂದ್ಕಿರಿಂದ ಸುಮ್ ಕುಂದಿರ್ತಿಲ್ಲಿ ಚೌನ ಸುಮ್ ಕುಂದಿರ್ತೀವಲ್ಲಿ ನೀರು ಚಲ್ದು ಬರ್ತೀಯಂತಮ್ಮ ಹೋಗ್ಬಾರ ಮತ್ತೆ ಈಗ ಟೈಮ್ 8 ಆಗೈತ್ರಿ. ಅಮ್ಮನೂ ಇದ್ರ ಅದು ಟ್ರೌಲಿ ಕೊಟ್ಟನಂತ ಅವನು ಅವ್ರ ಫ್ರೆಂಡ್ ಮನೆಗೆ ಹೋದ. ನಾನು ಈ ಕಡೆ ಹಿಟ್ಟು ಕಲಸಿಟ್ಬಿಟ್ಟು ಚಪಾತಿ ಮಾಡಾಕಂತೀನಿ ನೋಡ್ರಿ. ಚಪಾತಿ ಅಥವಾ ರೊಟ್ಟಿ ಬೇಕೇ ಆಗುತ್ತಾ. ಅದ್ರಾಗ ತನುಗ ಮನುಗಂತೂ ಚಪಾತಿ ಬೇಕ್ರಿ. ಅಂದ್ರೆ ತನು ಇನ್ನೂ ಅನ್ನ ಊಟ ಮಾಡ್ತಾವ. ಆದ್ರೆ ಮನುಗ ಚಪಾತಿ ಇದ್ರೇ ನಡೆಯುತ್ತಾ. ಅನ್ನ ಇರ್ಲಿಕ್ಕಂದ್ರೆ ನಡಿತೈತ್ರಿ. ಆದರೆ ಚಪಾತಿ ಇರಬೇಕು, ಇಲ್ಲ ರೊಟ್ಟಿ ಇರಬೇಕು. ಹಂಗಾಗಿ 2-3 ಟೈಮ್ ಚಪಾತಿ ಮಾಡಲೇಬೇಕು ನೋಡ್ರಿ. ಬ್ಯಾಸ್ರ ಬಂದಿರ್ತೈತಿ ಒಂದೊಂದ್ಸಲ. ಈ ಬ್ಯಾಸ್ಗ್ಯಾಗಂತೂ ಚಪಾತಿ ತಿನ್ನಾಕು ಬ್ಯಾಸ್ರ, ಮಾಡಾಕು ಬ್ಯಾಸ್ರ. ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಹೆಣ್ಮಕ್ಳಿಗಂತೂ ಬರೀ ಅನ್ನ ಸಾರ ಮಾಡಿ ಇಡಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನೋಡ್ರಿ. ಯಾರಿಗೆಲ್ಲ ಇದೇ ಥರ ಖುಷಿ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿರಿ ನೋಡೋಣ. ನನಗಂತೂ ಅನ್ನ ಸಾರ ಮಾಡಿ ಇಡ ಅಂತ ಹೇಳ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದ್ರಾಗ ಸಂಜೆ ಮುಂದಾಗ ಏನಿತ್ತಲ್ಲ ಚಪಾತಿ ರೊಟ್ಟಿ ಮಾಡಂದ್ರೆ ಜಾಸ್ತಿ ಬ್ಯಾಸ್ರ ಅಂತ ಅನ್ಸುತ್ತೆ ನೋಡ್ರಿ. ಮುಂಜಾನೆ ಮಧ್ಯಾಹ್ನ ಮಾಡ್ಬೋದು, ಸಂಜೆ ಮುಂದಾಗ ಒಲ್ಲ ಅನ್ಸುತ್ತೆ ಒಂದೊಂದ್ಸಲ. ಆದ್ರೂ ಬೇಕಂದಾಗ ಮಾಡಲೇಬೇಕಾಗುತ್ತೆ ರೀ. ಹಂಗಾಗಿ ಚಪಾತಿ ಮಾಡಕ್ಕೆ ಅಂತಿದ್ದೆ. ಮೊನ್ನೆ ಹಪ್ಪಳ ಮಾಡಿ ಇಟ್ಟಿದ್ದೆ ಅಲ್ರಿ. ಅಂದರೆ ರಾತ್ರಿನೇ ಅಕ್ಕಿ ನೆನೆಸಿ ಬೆಳಗ್ಗೆ ಅದನ್ನ ಅನ್ನ ಮಾಡಿ ಮಿಕ್ಸಿಗೆ ಹಾಕಿ ಅದಕ್ಕೆ ಉಪ್ಪು ಖಾರ ಜೀರಿಗೆ ಸ್ವಲ್ಪ ಎಳ್ಳು ಹಾಕಿಬಿಟ್ಟು ಹಪ್ಪಳ ಹಾಕೋದ್ರೆ. ಅಂದರೆ ನಾವು ಚಮಚಲ್ಲಿ ಅಗಸ್ ಮಾಡಿಬಿಟ್ಟು ಹಾಕೋದು. ಅದನ್ನೇ ಮಾಡಿದ್ದೆ ಅಲ್ಲ, ಫ್ರೈ ಮಾಡಾಕತ್ತಿಲ್ಲ ತನೋ. ಭಾಳ ಮಸ್ತ್ ಬಂದಿದ್ದು ರೀ. ರಾತ್ರಿ ಅಡುಗೆ ಮಾಡಿ ಊಟ ಮಾಡಿ ಮನ್ಕೊಂಡಿವಿ. ಇದು ನೆಕ್ಸ್ಟ್ ದಿನದ ಲಾಗ್ ನೋಡ್ರಿ. ಅಂದರೆ ಮಂಗಳವಾರ ಇವತ್ತು ಬೆಳಗ್ಗೆ ಟೈಮ್ 6 ಗಂಟೆ ಆಗಿ 40 ನಿಮಿಷ ಆಗೈತೆ ರೀ. ನಾವು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಹೊಸ್ತಿಲ್ಕ ರಂಗೋಲಿ ಹಾಕೋಣಂತ ಹೇಳ್ರಿ. ಅಂದರೆ ಇವತ್ತು ಅಂಗಾರಕ್ಕೆ ಸಂಕಷ್ಟ ರೀ. ಹಾಗಾಗಿ ಉಪವಾಸ ಮಾಡ್ತೀವಿ ನಾನು ನಮ್ಮ ಮನೆಯವರು. ತನೂ ಮಾಡ್ತಿದ್ಲು ಒಲ್ಲ ಅಂತ ಈ ಸಲ. ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ಇವತ್ತು ಅಂಗಾರಕ್ಕೆ ಸಂಕಷ್ಟ ಉಪವಾಸ ಮಾಡ್ತೀವ್ರಿ. ಅಂದರೆ ಮಂಗಳವಾರ ಬಂದಾಗ ಅಷ್ಟೇ ಮಾಡೋದು. ಈಗಿದ್ರೆ ನಮ್ಮ ಮನೆಯವ್ರು ಆ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು. ನಾನು ಈ ಕಡೆ ಜಳಕ ಮಾಡಿ ಬಂದನ ರಂಗೋಲಿ ಹಾಕೋಣಂತ ಹೇಳಿ ಫಸ್ಟಿಗೆ ಅರಿಶಿನ ನೀರಿಂದ, ಅಂದರೆ ಫಸ್ಟಿಗೆಲ್ಲ ತೊಗೊಬಿಟ್ಟನೆ ಹೋಗಿದ್ದೆ. ಮತ್ತೊಂದು ಸಲ ಅರಿಶಿನ ನೀರಿಂದ ಹೊಸ್ಲ ಮತ್ತು ಅಂಗಳಕ್ಕೆಲ್ಲ ನೀರು ಹಾಕಿಬಿಟ್ಟು ಹೊಸ್ಲಕ್ಕೆ ಮತ್ತು ಅಂಗಳಕ್ಕೆ ರಂಗೋಲಿ ಹಾಕಿಬಿಟ್ಟಿಂದ ಪೂಜೆನ ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ಬೆಳಗ್ಗೆನೇ ತಲೆ ಮೇಲೆಲ್ಲ ಸ್ನಾನ ಮಾಡಿಬಿಟ್ಟು ಗಣಪತಿನ ತೊಳೆದು ಅರಿಶಿನ ಕುಂಕುಮ ಗಂಧ ಹಚ್ಚಿ ಹೂವು ಏರಿಸಿ ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿದ್ರಿ. ಅಂದರೆ ಏನೋ ಒಂಥರ ಖುಷಿ ಅನ್ಸುತ್ತಲ್ರಿ. ಪೂಜೆ ಮಾಡೋ ಮುಂದಾಗಲಿ ಪೂಜೆ ಆದಮೇಲೆ ಆಗಲಿ ಈಗಿದ್ರೆ ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡಿದ್ದೇವ್ರಿ ಕೈ ಮುಗಿದು. ಇವತ್ತು ರಾತ್ರಿ 10 ಗಂಟೆ ತನಕ ಏನೂ ಊಟ ಮಾಡೋಂಗಿಲ್ಲ ರೀ. ಆ್ಯಕ್ಚುಲಿ ಟೀ ಕಾಫಿನೂ ಕುಡಿಬಾರ್ದು ಅಂತ ಹೇಳ್ಯಾರು. ಹಾಗಾಗಿ ಟೀ ಕಾಫಿನೂ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಸಂಕಷ್ಟ ಇದ್ದಾಗ ಕಾಫಿ ಟೀ ಕುಡಿಬಾರ್ದಂತ ನಾನು ಕೆಲವೊಂದು ರೀಲ್ ಒಳಗೆ ನೋಡಿದ್ದು. ಹಾಗಾಗಿ ಈ ಸಲ ಕಾಫಿ ಟೀನೂ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ನಾಷ್ಟದ ಕೆಲಸನೂ ಇದ್ದಿತ್ತಿಲ್ಲ ರೀ. ತನುಗ ಮನುಗ ನಾಷ್ಟ ಬೇಕಂದ್ರೆ ಮ್ಯಾಗಿ ಮಾಡ್ಕೋತೀನಿ ಅಂತ ಅಂದರು. ಅದಕ್ಕಾಗಿ ನಾಷ್ಟ ಮಾಡೋ ಕೆಲಸನೂ ಇದ್ದಿತ್ತಿಲ್ಲ ರೀ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು. ನಾನು ಈ ಕಡೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಒಬ್ಬರು ಹಪ್ಪಳ ಆರ್ಡ್ರ್ ಕೊಟ್ಟಿದ್ರು. ಅಂದರೆ ನನ್ನ ಕಡೆ ಸ್ವಲ್ಪ ಹಪ್ಪಳ ಇದ್ದು ಆಲ್ರೆಡಿ ನನ್ನ ಮಕ್ಕಳು ಫ್ರೈ ಮಾಡ್ಕೊಂಡು ತಿಂದು ಖಾಲಿ ಮಾಡಿಬಿಟ್ಟಾರು. ಗ್ಯಾಸಿಂದು ಪ್ರಾಬ್ಲಮ್ ಇರೋದ್ರಿಂದ ಮಾಡೋಕ್ಕೆ ಹೋಗಿತ್ತಿಲ್ಲಲ್ರಿ. ಹಾಗಾಗಿ ಅವರು ಆರ್ಡ್ರ್ ಕೊಟ್ಟಿದ್ರಂತ ಸ್ವಲ್ಪ 1 kg ಅಷ್ಟು ಮಾಡೋಣಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ನಮ್ಮಲ್ಲಿ ಹಪ್ಪಳ ಸಿಗ್ತಾವೆ. ಆದರೆ ಅದಕ್ಕೆ ಯಾವುದೇ ಜೀರಿಗೆ ಮತ್ತು ಎಳ್ಳು ಅಜ್ವೇನ ಮೆಣಸಿನ್ಕಾಯಿ ಕೊತ್ತಂಬರಿ ಏನೂ ಹಾಕಿರಲ್ಲ ರೀ. ಬರೀ ಪ್ಲೇನ್ ಹಪ್ಪಳ ಇರ್ತಾವೆ. ಅದನ್ನೇ 200 ರೂಪಾಯಿ ಅಥವಾ 180 ರೂಪಾಯಿ kg ಕೊಡ್ತಾರೆ. ಆದರೆ ಈ ಥರ ಮಸಾಲೆ ಹಪ್ಪಳ ಮಾಡಿಬಿಟ್ರಂತೂ ಟೇಸ್ಟ್ ಸಖತ್ತಾಗಿರುತ್ತೆ ನೋಡ್ರಿ. ಈ ಮೆಣಸಿನ್ಕಾಯಿ ಅಂತೂ ಖಾರನೇ ಇಲ್ಲ ರೀ. 40 ರೂಪಾಯಿಗೆ ಅರ್ಧ kg. ಒಂದು ಅರ್ಧ kg ಒಂದು ವಾರನೂ ಹೋಗಲ್ಲ ಖಾರ ಇರ್ಲಿಕ್ಕಂದ್ರೆ. ಅಂದರೆ ನಾವು ಎಷ್ಟು ಹಾಕಿದ್ರೂ ಖಾರನೇ ಆಗಲ್ಲಾಗಿತ್ತು. ಭಾಳ ಸಪ್ಪಗದ ರೀ. ಹೋಸ್ಲಾನು ಅಷ್ಟೇ ಅರ್ಧ kg ತಂದಿದ್ದು 1 ವಾರ ಖಾಲಿ ಆಗಿದ್ದ. ಮತ್ತು ಅರ್ಧ kg ತಂದಿದ್ದು. ಅವಾಗೆಲ್ಲ ನಾವು
ಒಂದೆರಡು ಮೆಣಸಿನ್ಕಾಯಿ ಹಾಕ್ತಿದ್ವಿ, ಇವಾಗಿದ್ರೆ 15 ಮೆಣಸಿನ್ಕಾಯಿ ಹಾಕಾಕತ್ತೀವಿ ನಾಷ್ಟಾಕ್ಕೆ. ಈಗಂತೂ ಜಾಸ್ತಿ ಮೆಣಸಿನ್ಕಾಯಿ ಖಾರನೇ ಇಲ್ಲ ನೋಡ್ರಿ. ಈಗಿದ್ರೆ ನಾನು ಹಪ್ಪಳ ಮಾಡೋಣ ಅಂತೇಳಿ ಆರ್ಡ್ರ್ ಕೊಟ್ಟಿದ್ರಲ್ಲ, ಹಂಗಾಗಿ ಅವ್ರಿಗೆ 1 ಕೆ ಜಿ ಹಪ್ಪಳ ಮಾಡಿ ಕಳಿಸ್ಬೇಕು. ಆ್ಯಕ್ಚುಲಿ 1 ಕೆ ಜಿ ಹಪ್ಪಳ ಮಾಡೋಕೆ ಏನೈತಿಲ್ಲ 3 ಇಂದ 4 ತಾಸು ಟೈಮ್ ತೊಗೋತ್ ನೋಡ್ರಿ. ಅಂದ್ರೆ ಹಿಟ್ಟು ರೆಡಿ ಮಾಡೋಕೆ 1 ತಾಸು, ಹಪ್ಪಳ ಮಾಡೋಕೆ 3 ತಾಸು. ಒಬ್ಬರು 3 ಇಂದ 4 ತಾಸು 1 ಕೆ ಜಿ ಹಪ್ಪಳನ ರೆಡಿ ಮಾಡ್ಬೋದು, ಅಷ್ಟು ಟೈಮ್ ತೊಗೋತ್ರಿ. ಆ್ಯಕ್ಚುಲಿ ಹೈರಾಣ ಭಾಳ ಆಗುತ್ತೆ. ಅಂದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತಾವೆ ರೀ. ಈಗಿದ್ರೆ ನಾನು ಹಪ್ಪಳ ಮಾಡೋಕ್ಕೆ ಒಂದು 2-3 ಲೀಟ್ರಷ್ಟು ನೀರು ಹಾಕಿದ್ದೀನಿ 1 ಕೆ ಜಿಗೆ ರೀ. ಮತ್ತು ಅದಕ್ಕೆ ಅಜ್ವಾನ, ಉಪ್ಪು ಮತ್ತು ಹಪ್ಪಳ ಖಾರ ಮತ್ತು ಎಳ್ಳು ಮತ್ತು ಜೀರಿಗೆ ರೀ, ಮತ್ತು ಪೇಸ್ಟ್ ಮಾಡಿಟ್ಟಿದ್ದ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಕರಿಬೇವಿನ ಪೇಸ್ಟ್ನೂ ಹಾಕಿದ್ದೀನಿ ರೀ. ಬೇಕಂದರೆ ಇದಕ್ಕೆ ಉಳ್ಳಾಗಡ್ಡಿನ ಪೇಸ್ಟ್ ಮಾಡಿನೂ ಹಾಕ್ಬೋದು, ಉಳ್ಳಾಗಡ್ಡಿ ಬೆಳ್ಳುಳ್ಳಿ, ಅದು ಇನ್ನೂ ಸಖತ್ತಾಗಿರುತ್ತೆ ರೀ. ಈಗಿದ್ರೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಕರಿಬೇವಿನ ಪೇಸ್ಟ್ ಹಾಕಿಬಿಟ್ಟು ಒಂದು ಕುದಿಸ್ಕೋಬೇಕು ರೀ. ಅಂದ್ರೆ ನೀರು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಆಮೇಲೆ ಹಿಟ್ಟು ಹಾಕಬೇಕು. ಆ್ಯಕ್ಚುಲಿ ಏನೈತಲ್ರಿ, ಇದು ಒಲೆ ಮೇಲೆ ಮಾಡಿದ್ರೆ ಇನ್ನೂ ಬೆಸ್ಟ್ ಆಗುತ್ತೆ ರೀ. ತಿರುಗಾಡಕ್ಕೂ ಈಜಿ ಆಗುತ್ತೆ. ಗ್ಯಾಸ್ ಮೇಲೆ ತಿರುಗಾಡಕ್ಕೆ ಹೆಂಗೆ ಗೊತ್ತಂದ್ರೆ, ಅದು ನಾವು ತಿರುಗಾಡ್ತಾ ಇದ್ದಾಗ ಆ ಕಡೆ ಈ ಕಡೆ ಸರಿಯಾಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಲೆ ಮೇಲೆ ಆದರೆ ಗ್ರಿಪ್ ಕೊಡುತ್ತೆ ಮತ್ತು ಚಲೋ ಹೊತ್ನಾಗೆ ಹಿಟ್ಟನ್ನು ಕುದಿಯುತ್ತೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂದ್ರೆ, ಸರಿಯಾಗಿ ಕುದಿಯೋಂಗಿಲ್ಲ ಅಂತೇಳಿ ಫಸ್ಟಿಗೆ ನೀರನ್ನು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ನಾನು ತೊಗೊಂಡಿದ್ದೆ 1 ಕೆ ಜಿ ಹಿಟ್ಟನ್ನು ನೀರಿಗೆ ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ. ಹಿಟ್ಟು ಜಿಗುಟಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಫೆಕ್ಟ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗಿದ್ರೆ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿ ಅದನ್ನ ಸಣ್ಣ ಸಣ್ಣ ಉಂಡೆ ಮಾಡಿ ಸ್ಟೀಮ್ ಒಳಗೆ ಬೆನ್ಸ್ಕೊತೀನಿ ರೀ. ಅಂದ್ರೆ ನಾವು ಚಲೋ ಹೊತ್ನಾಗೆ ಗ್ಯಾಸ್ ಮೇಲೆ ಕುದ್ಸಕ್ಕೆ ಆಗಂಗಿಲ್ಲ ರೀ. ಅದಕ್ಕಾಗಿ ಅದನ್ನ ಹಿಟ್ಟು ಚಲೋ ಹೊತ್ನಾಗೆ ಕುದ್ರೇ ಹಪ್ಪಳನೂ ಚಲೋ ಹೊತ್ನಾಗೆ ಬರ್ತಾವೆ. ಇಲ್ಲಾಂದ್ರೆ ನಾವು ಹಪ್ಪಳ ಮಾಡಿ ಹಾಕಿದಾಗೆಲ್ಲ ಮುರ್ಕೊಂಬಿಡ್ತಾರೆ. ಅದಕ್ಕಾಗಿ ಹಿಟ್ಟು ಎಷ್ಟು ಚಲೋ ಹೊತ್ನಾಗೆ ಕುದಿಯುತ್ತಲ್ಲ ಅಷ್ಟು ಹಪ್ಪಳ ಚಲೋ ಹೊತ್ನಾಗೆ ಬರ್ತಾವೆ. ಅದಕ್ಕಾಗಿ ಈ ಥರ ನಾನು ಸ್ಟೀಮ್ ಒಳಗೆ ಹಿಟ್ಟು ರೌಂಡ್ ಅಂದ್ರೆ ಎಲ್ಲರೂ ಒತ್ತು ಶಾವಿಗೆಲ್ಲ ಯಾವ ಥರ ಮಾಡೋಕ್ಕೆ ಹಿಟ್ಟನ್ನು ಈ ಥರ ರೆಡಿ ಮಾಡ್ಕೊತಾರಲ್ರಿ, ಅದೇ ರೀತಿ ನಾನು ಹಪ್ಪಳನ ರೆಡಿ ಮಾಡ್ಕೊಳ್ಳೋದು. ಅಂದ್ರೆ ಅದು ಚಲೋ ಹೊತ್ನಾಗೆ ಬೆನ್ಸಕ್ಕೆ ಆಗಂಗಿಲ್ಲ ಅಂತಾರೆ. ಒಲೆ ಮೇಲೆ ಆದರೆ ಒಂದು ಇಬ್ಬರು ಕೂಡಿಬಿಟ್ಟು ಮಸ್ತಾಗಿ ಅವಾಗೆಲ್ಲ ಹಾಗೆ ಮಾಡ್ತಿದ್ರು. ಇವಾಗ ಗ್ಯಾಸ್ ಮೇಲೆ ಆ ಥರ ಆಗಂಗಿಲ್ಲ ಅಂತೇಳಿ ನಾನು ಆ್ಯಕ್ಚುಲಿ ಒಲೆ ಇದ್ರಂತೂ ಇನ್ನೂ ಬೆಸ್ಟ್ ನೋಡ್ರಿ ಹಪ್ಪಳ ಮಾಡೋಕೆ. ಈ ಥರ ಏನೈತಲ್ರಿ ಅದನ್ನ ಸಣ್ಣ ಸಣ್ಣ ಉಂಡೆ ಮಾಡಿ ಸ್ಟೀಮ್ ಒಳಗೆ ಬೆನ್ಸ್ಕೊತೀನಿ. ಒಂದು 15 ನಿಮಿಷ ಬೆನ್ಸ್ಕೋಬೇಕ್ರಿ. ಆವಾಗ ಹಿಟ್ಟು ಚಲೋ ಹೊತ್ನಾಗೆ ಕುದಿಯುತ್ತೆ. ಅಂದ್ರೆ ಹಿಟ್ಟು ಗಟ್ಟಿ ಆಗಬೇಕು, ಚಲೋ ಹೊತ್ನಾಗೆ ಕುದಿಬೇಕ್ರಿ. ಆವಾಗ ನಾವು ಒತ್ತಿ ಮಾಡೋ ಹಪ್ಪಳನ ಚಲೋ ಹೊತ್ನಾಗೆ ಬರ್ತಾವೆ. ಈಗಿದ್ರೆ ಅದನ್ನ ಎಲ್ಲ ರೌಂಡ್ ಮಾಡಿಬಿಟ್ಟು ಸ್ಟೀಮ್ ಒಳಗೆ ಕುದ್ಸಾಕೆ ಇಟ್ಟಿದ್ದೀನಿ ನೋಡ್ರಿ. ಕೆಲವೊಬ್ರು ಕುಕ್ಕರ್ ಒಳಗೆ ಕುದಿಸ್ರಿ ಅಕ್ಕ ಅಂತ ಹೇಳಿದ್ರಿ. ಕುಕ್ಕರ್ ಈ ಥರ ಉದ್ದ ಐತಲ್ರಿ, ಇಷ್ಟು ಹಿಟ್ಟು ಹಿಡಿಯಂಗಿಲ್ಲ ಅದು. ಅದಕ್ಕಾಗಿ ಈ ಥರ ನಾನು ಸ್ಟೀಮ್ ಒಳಗೆ ಚಾಣಿ ಹಿಟ್ಟನ್ನೇ ಕುದಿಸ್ಕೊತೀನಿ. ಒಂದು 15 ನಿಮಿಷ ಕುದ್ದಾದ್ಮೇಲೆ ಏನೈತಲ್ರಿ ಅದನ್ನ ಮತ್ತೆ ಎತ್ತಿಟ್ಬಿಟ್ಟು, ಅಂದರೆ 1 ಕೆ ಜಿಗೆ 2 ಬ್ಯಾಚ್ ಕುದಿಸ್ಬೇಕಾಗುತ್ತೆ. ಈಗ ಅರ್ಧ ಕೆ ಜಿ ಅಷ್ಟೇ ರೆಡಿ ಮಾಡಿ ಎತ್ತಿಟ್ಟಿದ್ದೀನಿ ನೋಡ್ರಿ. ಇನ್ನೂ ಅರ್ಧ ಕೆ ಜಿ ಅಷ್ಟೈತಿ. ಅದನ್ನು ಈ ಥರ ಎಲ್ಲ ರೌಂಡ್ ಮಾಡಿ ಕುದಿಸಾಕೆ ಇಟ್ಟಿದ್ದೀನಿ ರೀ. ಇದೇನು ಫಸ್ಟಿಗೆ ತೆಗ್ದಿದ್ದೆಲ್ಲ ಅದನ್ನ ಸ್ವಲ್ಪ ತಣ್ಣಗಾಗಿತ್ತು. ತಣ್ಣಗಾದ್ಮೇಲೆ ಚಲೋ ಹೊತ್ನಾಗೆ ನಾದ್ಕೋಬೇಕ್ರಿ. ಅದು ಚಲೋ ಹೊತ್ನಾಗೆ ನಾದ್ಕೊಂಡಷ್ಟು ಹಪ್ಪಳ ಚಲೋ ಹೊತ್ನಾಗೆ ಬರ್ತಾವೆ. ಚಲೋ ಹೊತ್ನಾಗೆ ನಾದ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಉಂಡೆ ಮಾಡಿ ತೊಗೊಂಡಿದ್ದೀನಿ ನೋಡ್ರಿ. ಅದನ್ನ ಈ ಥರ ಪ್ರೆಸ್ ಮಾಡಿಬಿಟ್ಟು ಒಂದು ಅರ್ಬಿ ಮೇಲೆ ಅಥವಾ ಪ್ಲಾಸ್ಟಿಕ್ ಸೀಟ್ ಮೇಲೆ ಹಾಕಬೇಕಾಗುತ್ತೆ ರೀ. ಅಂದರೆ ಇದನ್ನ ಮಾಡೋಕ್ಕೆ 1 ಕೆ ಜಿ ಒಬ್ಬರು 3 ತಾಸು ಬೇಕಾಗುತ್ತೆ ನೋಡ್ರಿ. ಫಸ್ಟ್ ಟೈಮ್ ನಾನು ಟೈಮ್ ಹಚ್ಚಿದ್ದು. ಅಂದರೆ ದರಸಲ ಮನು ಮತ್ತು ನಾನು ತನು 3 ಮಂದಿ ಮಾಡ್ತಿದ್ವಿ. ಆದರೆ ಇವತ್ತು ಈ ಥರ ಒಬ್ಬಾಕಿನೇ ಮಾಡಾಕತ್ತಿದ್ದು. ಲಾಸ್ಟಿಗೆ ತನೂ ಬಂದುಬಿಟ್ಟು ಸ್ವಲ್ಪ ಒತ್ತು ಕೊಟ್ಲು ನೋಡ್ರಿ. ಅಂದರೆ ಉಳ್ಳಿ ಮಾಡಿ ಕೊಟ್ಟಿದ್ಲು, ನಾನಿದ್ರೆ ಒತ್ಬಿಟ್ಟು ಈ ಥರ ಎಲ್ಲನೂ ಅರ್ಬಿ ಮೇಲೆ ಹಾಕಾಕತ್ತಿದ್ದು ನೋಡ್ರಿ. ಅಂದರೆ ನೀಟಾಗಿ ವಾಶ್ ಮಾಡಿದ್ದ ಅರ್ಬಿನೇ ಅದು. ಅಂದರೆ ಅರ್ಬಿ ಮೇಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೆ ಮನ್ಯಾಗ ಹಾಕ್ಬಹುದ್ರಿ, ಹೊರಗಡೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಮನ್ಯಾಗ ಹಾಕ್ಬಿಟ್ರು ಫ್ಯಾನ್ ಗಾಳಿಗೆ ಸಂಜೆ ತನಕ ಒಣಗಿ ಬಿಡ್ತಾವೆ ನೋಡ್ರಿ. ಇವಾಗ ಬಿಸಿಲಂತೂ ಸಿಕ್ಕಾಪಟ್ಟೆ ಐತಿ, ಶೆಕಿನೂ ಅಷ್ಟೇ ಐತಿ. ಸಂಜೆ ಮಟ್ಟ ಒಣಗಿ ಬಿಡ್ತಾವೆ ನೋಡ್ರಿ. ಈಗಿದ್ರೆ ಹಪ್ಪಳ ಎಲ್ಲ ಮಾಡಿ ಹಾಕಿಬಿಟ್ಟು ಆಮ್ಚೂರು ಪುಡಿ ಇತ್ತಲ್ಲ, ಅಂದರೆ ಉಪವಾಸ ಇತ್ತಿವತ್ತು ಏನು ಕೆಲಸನೂ ಇದ್ದಿದ್ದಿಲ್ಲ. ಅದಕ್ಕಾಗಿ ಅದನ್ನ ಮಾವಿನಕಾಯಿ ಒಣಗಿಸ್ಬಿಟ್ಟು ಇಟ್ಟಿದ್ದೆ. ಆದರೆ ಮನ್ಯಾಗ ಮಾಡಿದ್ದು ಎಷ್ಟು ವೈಟಾಗಿರುತ್ತೆ, ಆದರೆ ಹೊರಗಡೆ ತಂದಿದ್ದು ಫುಲ್ ಕಪ್ಪಾಗಿರುತ್ತೆ ರೀ ಆಮ್ಚೂರು ಪುಡಿ. ಹಾಗಾಗಿ ಮನ್ಯಾಗ ಮಾಡೋದು ಬೆಸ್ಟ್ ನೋಡ್ರಿ. ನಾನು ಮೊನ್ನೆ ಒಂದು 12 ಮಾವಿನ ಹಣ್ಣಿನ ಕಾಯಿನಿಂದ ಮಾಡಿದ್ದು ಒಂದು 1/4 ಕೆ ಜಿ ಅಷ್ಟೇ ಆಗೈತೆ ನೋಡ್ರಿ. ಅದನ್ನು ಪುಡಿ ಮಾಡಿ ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ. ಮತ್ತು ಹಪ್ಪಳನೂ ಎಲ್ಲ ತೆಗೆದ್ಬಿಟ್ಟು ಅವನು ಸ್ವಲ್ಪ ಬಿಸಿಲಿಗೆ ಇಟ್ಟಿಂದ ಉಳ್ಳಾಗಡ್ಡಿ ಒಣಗ್ಸಕ್ಕೆ ಹಾಕಿದ್ದೆ ಅಲ್ರಿ. ಅಂದರೆ 2 ದಿವಸ ಆಯಿತು ಒಣಗಿಸ್ಬಿಟ್ಟು. ಇನ್ನೂ 1 ದಿವಸ ಒಣಗಿಸ್ಬೇಕ್ರಿ. 25 ಕೆ ಜಿಗೆ ಒಂದು 2 ಕೆ ಜಿ ಅಷ್ಟೇ ಈ ಥರ ಒಣಗಿದ್ದು ಸಿಗುತ್ತೆ ನೋಡ್ರಿ. ಅಂದರೆ ಅಷ್ಟು ದಿವಸ ಒಣಗಿಸ್ಬೇಕು. ಮತ್ತು ಅಷ್ಟೆಲ್ಲ ನೀರಿನ ಅಂಶ ಇರುತ್ತಲ್ರಿ, ಹಾಗಾಗಿ ಅಷ್ಟೇ ಆಗೋದು.
ಮತ್ತು ಆನಿಯನ್ ಪೌಡ್ರ್ ಆಗಲಿ ಮತ್ತು ಆನಿಯನ್ ಆಗಲಿ ಈ ಥರ ಒಣಗಿಸಿದ್ದು ಮತ್ತು ಫ್ರೈ ಮಾಡಿದ್ದು ಜಾಸ್ತಿ ಕಾಸ್ಟ್ಲಿ ಸಿಕ್ತವೆ. ನಾನು ನಿನ್ನೆ ಅಮೆಝಾನ್ ಒಳಗೆ ಸರ್ಚ್ ಮಾಡ್ತಾಯಿದ್ರೆ 100 ಗ್ರಾಮಿಗೆ ಆನಿಯನ್ ಪುಡಿಗೆ ₹100 ಅಂತ ತೋರ್ಸಾಕತ್ತಿತ್ತು. ಹಾಗಾಗಿ ಮನ್ಯಾಗ ಬೇಕಂದ್ರೆ ಈ ಥರ ಕಟ್ ಮಾಡಿಬಿಟ್ಟು ಒಣಗಿಸಿ ಮನೆಯೊಳಗೆ ರೆಡಿ ಮಾಡ್ಕೊಳ್ಳೋದು ಬೆಸ್ಟ್ ನೋಡ್ರಿ. ಅಂದರೆ ಹೊರಗಡೆಯಿಂದ ತಂದಿದ್ದಕ್ಕಿಂತ ಮನ್ಯಾಗ ಮಾಡಿದ್ದೆ ಬೆಸ್ಟ್. ಈಗಿದ್ರೆ ಅದನ್ನು ಎಲ್ಲ ಬುಟ್ಟಿಗೆ ಹಾಕಿ ಇಟ್ಟಿದ್ದೀನಿ. ನಾಳೆ ಒಂದು ದಿವಸ ಬಿಸಿಲಿಗೆ ಹಾಕಬೇಕು. ಈಗಿದ್ರೆ ರಾತ್ರಿ ಊಟಕ್ಕಿದ್ರೆ ಮತ್ತು ಪೂಜೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇವತ್ತು ಅಡುಗೆಗೆ ಏನೈತಲ್ಲ ಪೂರಿ ಮತ್ತು ಮೋದಕ, ಅನ್ನ ಮತ್ತು ಕಡ್ಲೆಕಾಳು ಉಸಳಿ ಮತ್ತು ಆಲೂ ಗ್ರೇವಿ ರೆಡಿ ಮಾಡ್ಬೇಕ್ರಿ. ಈಗಿದ್ರೆ ಫಸ್ಟಿಗೆ ಬಟಾಟಿ ಮತ್ತು ಕಡ್ಲೆಕಾಳು ಕುದಿಸಿಟ್ಟಿದ್ದೆ. ಈ ಕಡೆ ಇದ್ರೆ ಮೋದಕನ್ನು ರೆಡಿ ಮಾಡಾಕಂತಿದ್ದೆ ರೀ. ಅಂದ್ರೆ ಇವನ್ನ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಪಲ್ಯ ಅದು ಮಾಡಿಬಿಟ್ಟು ಆಮೇಲೆ ಡೀಪ್ ಫ್ರೈ ಮಾಡ್ರೆ ಆಯ್ತು ಅಂತ ಹೇಳ್ರಿ. ಈ ಥರ ಮೋದಕ ಸಿಂಪಲ್ಲಾಗಿ ಮಾಡಾಕತ್ತಿದ್ದು. ಇವತ್ತು ಆ್ಯಕ್ಚುಲಿ ನಾನು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ತುಪ್ಪ ಒಳಗೆ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿ ಮಿಕ್ಸಿಗೆ ಹಾಕಿಬಿಟ್ಟು ಆ ಫಿಲ್ಲಿಂಗಿಂದ ಮೋದಕ ಮಾಡಿದ್ದು ನೋಡ್ರಿ. ಟೇಸ್ಟ್ ಚಲೋ ಬಂದಿದ್ದು. ಈಗಿದ್ರೆ ಮೋದಕ್ಕೆಲ್ಲ ಮಾಡಿಟ್ಬಿಟ್ಟು ಆಲೂ ಗ್ರೇವಿ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ರಿ. ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ಅಡುಗೆಗೆ ಏನೈತಲ್ರಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನೂ ಬಳಸಂಗಿಲ್ಲ. ನನ್ನ ಮಗ ಇದ್ರೆ ಉಳ್ಳಾಗಡ್ಡಿ ಕಟ್ ಮಾಡಿ ಕೊಡ್ತೀನಿ ಅಂತೇಳಿ ಬಂದಿದ್ದೆ. ಬೇಡಪ್ಪ ಉಳ್ಳಾಗಡ್ಡಿ ಹಾಕಂಗಿಲ್ಲ ಇವತ್ತು ಅಂದ್ಕೊಳ್ಳಿ. ಅಕ್ಕಿರ ತೊಳೆದು ಇಡ್ತೀನಿ ಮಮ್ಮಿ ಅಂತೇಳಿ ಅಕ್ಕಿನ ತೊಳೆದು ಅನ್ನಕ್ಕೆ ಇಟ್ಟನು. ಅದಕ್ಕೆ ಉಪ್ಪು ಹಾಕಿತ್ತಿಲ್ಲ ರೀ. ಊಟ ಮಾಡಂದ ನನಗೆ ಅಂತಂದು, ಮಮ್ಮಿ ಅನ್ನ ಮಾಡಿರಿ ಉಪ್ಪೇ ಹಾಕಿಲ್ಲಲ್ಲ ನೀವು, ನಾ ತೊಳೆದು ಕೊಟ್ಟಿದ್ದೆಲ್ಲ ಅಂತ ಹೇಳಾಕತ್ತಿದ್ದೆ. ಇಲ್ಲಪ್ಪಿ ನೀನೇ ಇಟ್ಟಿ ಅಂತ ನಾನು ಅನ್ನಕತ್ತಿದ್ದೆ. ಹಂಗೆ ಆಗುತ್ತೆ ನೋಡ್ರಿ. ಈಗಿದ್ರೆ ಮನು ಅಕ್ಕಿ ತೊಳೆದು ಅನ್ನಕ್ಕೆ ಇಡಾಕತ್ತಿದ್ದೆ. ನಾನು ಈ ಕಡೆ ಆಲೂ ಗ್ರೇವಿ ಅಂದ್ರೆ ಬಟಾಟಿ ಸಾರು ಥರ ಮಾಡಾಕತ್ತಿದ್ದೆ ರೀ. ಇದಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನೂ ಹಾಕೋದಿಲ್ಲ. ಒಗ್ಗರಣೆ, ಜೀರಿಗೆ, ಸಾಸ್ವೆ, ಹಿಂಗು ಮತ್ತು ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಹಾಕಿಬಿಟ್ಟು ಮಾಡಿದ್ದೆ. ಸಖತ್ತಾಗಿ ಬರುತ್ತೆ. ಪೂಜೆ ಅದು ಇದ್ದಾಗ ಉಳ್ಳಾಗಡ್ಡಿ ಹಾಕ್ತೀನಿ. ಈ ಥರ ಸಿಂಪಲ್ಲಾಗೆ ಮಾಡ್ಬೋದ್ರಿ. ಆಲ್ರೆಡಿ ಭಾಳ ಸಲ ತೋರಿಸಿದ್ದೀನಿ ನಾನು. ಈಗ ಫೈನಲಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಪೂಜೆನೂ ಮಾಡಾಕಂತೀವಿ ನೋಡ್ರಿ. 9 ಗಂಟೆ ಆಗಿ 55 ನಿಮಿಷ ಆಗೈತಿ. ಆ್ಯಕ್ಚುಲಿ 9 ಗಂಟೆ 49 ನಿಮಿಷಕ್ಕೆ ಚಂದ್ರೋದಯ ಇತ್ತು. ಚಂದ್ರಮ್ಮ ಕಾಣಿಸ್ಲೇ ಇಲ್ಲ. ಆದರೂ ಟೈಮ್ ಆಗಿತ್ತಂತ ನಾವು ಪೂಜೆ ಎಲ್ಲ ಮುಗಿಸ್ತೀವಿ ನೋಡ್ರಿ. ಇವತ್ತು ಗಣಪತಿ ಪೂಜೆಗೆ ಗರಿಕೆನೇ ಸಿಗಲಿಲ್ಲ ರೀ. ಫಸ್ಟೆಲ್ಲ ನಮ್ಮ ಮನೆ ಕಡೆ ಹೇಳ್ತಿತ್ತು, ಆದರೆ ಈಗ ಎದ್ದಿಲ್ಲ ರೀ. ಬ್ಯಾಸ್ಗೆ ಇತ್ತಲ್ಲ, ಹಾಗಾಗಿ ಸಿಂಪಲ್ಲಾಗಿಯೇ ಪೂಜೆ ಮಾಡಿದ್ದು. ಎಲ್ಲಿಂದ ತರಕ್ಕೆ ಆಗಲಿಲ್ಲ. ನೈವೇದ್ಯಕ್ಕೆ 21 ಮೋದಕ ಮತ್ತು ನಾವು ಏನು ಅಡುಗೆ ಮಾಡಿರ್ತೀವಲ್ಲ ರೀ, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕ್ತೇನೆ ಮಾಡಿರ್ತೀವಿ. ಎಲ್ಲ ಮೀಸಲು ನೀರಿಂದ ನೈವೇದ್ಯ ಮಾಡಿದ್ದನ್ನ ಎಲ್ಲ ದೇವ್ರ ಮುಂದಿಟ್ಟು ಕೈ ಮುಗಿದು ನಮಸ್ಕಾರ ಮಾಡಿದ್ವಿ ನೋಡ್ರಿ. ಏನು ಮಾಡ್ತಾರೆ ನೀವು? ಇಲ್ಲ ಬಂದಿರಬೇಕು, ಮೋಡ ಆಗೈತಿ. ಇಲ್ಲಾಂದ್ರೆ ಬರೋದ ಲೇಟ್ ಆಗೈತಿ. ಕೆಲವೊಂದು ಕಡೆ ಕೆಲವೊಂದು ಟೈಮ್ ಒಳಗೆ ಚಂದ್ರಮ್ಮ ಕಾಣಿಸ್ತಾರೆ. ಅಂದ್ರೆ ಒಂದೊಂದು ಊರಾಗ ಒಂದೊಂದು ಟೈಮ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ. ಬಿಜಾಪುರದ ಕೇಳ್ಬೇಕಿಲ್ಲ ಮತ್ತೆ ಒಟ್ಟು ಟೈಮ್ 9 ಗಂಟೆ ಆಗಿ 49 ನಿಮಿಷಕ್ಕೆ ಇತ್ತದು. ಈ ತಿರುಗೇಶ್ ಎಷ್ಟು 10 ಆಗೈತಿ. ಎಲ್ಲರೂ ಅಲ್ಲಿ ನೋಡಾಕ್ತೀವಿ ಚಂದ್ರಮ್ಮ ಕಾಣ್ತಾನೆ. ಇಲ್ಲ ಒಂದು ಸ್ವಲ್ಪ ಲೇಟ್ ಆಗ್ಬೋದು. ಆಲ್ ತಕ್ಕ ಕಾಣಿಸ್ತಾನೆ. ಚಂದ್ರಮ್ಮ ಕಡೆ ಹೋಗ್ಬರ್ತೀನಿ. ಅಲ್ಲೇ ಹೋಗು. ನಕ್ಷತ್ರ ಕಾಣತ್ತವ ಕಾಣಿಸ್ತಾನೆ. ತಿನ್ಬೇಡ. ನಾವು 10 ಗಂಟೆ ಆಗಿ 10 ನಿಮಿಷಕ್ಕೆ ಊಟನೂ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸಂದ್ರೆ. ಇವತ್ತಿನ ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ.